ಹಲೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಸಿಂಧು ಕೌಶಿಕ್. ಸೊ ಇವತ್ತಿನ ವಿಡಿಯೋನಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ 2 ಮಾರ್ಕ್ಸ್ ಕ್ವೆಶನ್ 61 ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನಾನು ಫಸ್ಟ್ ಕ್ವೆಶನ್ ತಗೊಂಡಿದ್ದೀನಿ. ಸೊ ದಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x power 5 in the expansion 1 plus x square whole power 5 1 plus x whole power 4 is option A, B, C and D. ಸೊ ಇಲ್ಲಿ ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಪವರ್ 5 ಇನ್ ದ ಎಕ್ಸ್ಪ್ಯಾನ್ಷನ್ ಪವರ್ 5 ಪವರ್ 4 ಅಂತ ಇದೆ ಅಂತ ಅಂದ್ರೆ ಈ ಎಕ್ಸ್ಪ್ಯಾನ್ಷನ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್, ಬೈನಾಮಿಯಲ್. ಓಕೆನಾ? ಸೊ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಇಲ್ಲಿ ಬರ್ದಿದ್ದೀನಿ. ಬೈನಾಮಿಯಲ್ ಅಂತ ಅಂದ್ರೆ ಏನಿಲ್ಲ. ಸೊ ಇಲ್ಲಿ 1 ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಟೋಟಲ್ ಆಗಿ 2 ಟರ್ಮ್ಸ್ ಇದೆ. 2 ಟರ್ಮ್ಸ್ ಅನ್ನೋದಕ್ಕೆ ಬೈ ಅಂತ ಹೇಳ್ತೀವಿ. ಸೊ ಇನ್ಫ್ಯಾಕ್ಟ್ ಇದು 2 ಟರ್ಮ್ಸ್ ಇರುವಂತಹ ಪಾಲಿನಾಮಿಯಲ್, ಹಾಗಾಗಿ ಇದು ಬೈನಾಮಿಯಲ್. ಅಂದ್ರೆ ಎರಡು ಪಾಲಿನಾಮಿಯಲ್ ಅಂತ ಹೇಳೋದಕ್ಕೆ, 2 ಟರ್ಮ್ ಇರುವಂತಹ ಪಾಲಿನಾಮಿಯಲ್ನ ಬೈನಾಮಿಯಲ್ ಅಂತ ಹೇಳ್ತೀವಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಫಾರ್ಮುಲಾ ಅಥವಾ ಎಕ್ಸ್ಪ್ಯಾನ್ಷನ್ ಏನಂತ ಅಂದ್ರೆ, ಸೊ ಇಲ್ಲಿದೆ ಎಕ್ಸ್ಪ್ಯಾನ್ಷನ್ a ಪ್ಲಸ್ ಬಿ ಹೋಲ್ ಪವರ್ n ಇಸ್ ಈಕ್ವಲ್ ಟು NC0 a ಪವರ್ n ಪ್ಲಸ್ NC1 a ಪವರ್ n ಮೈನಸ್ 1 b ಪವರ್ 1 ಪ್ಲಸ್ NC2 a ಪವರ್ n ಮೈನಸ್ 2 b ಪವರ್ 2 ಪ್ಲಸ್ ಸೋ ಆನ್ NC n ಮೈನಸ್ 1 a ಪವರ್ 1 b ಪವರ್ n ಮೈನಸ್ 1 ಪ್ಲಸ್ b ಪವರ್ n. ಸೊ ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಓಕೆನಾ? ಸೊ ಇದು ಹೇಗೆ ನೆನ್ಪಿಟ್ಕೊಳ್ಳೋದು ಮೇಡಮ್, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನೋರು ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನಿಮ್ಗೆ ಚೆನ್ನಾಗಿ ನೆನಪಿರಬೇಕು. ಸೊ ಇಲ್ಲಿ ಫಸ್ಟ್ ಎ ಪ್ಲಸ್ ಬಿ ಹೋಲ್ ಪವರ್ n ಅಲ್ವಾ ಇರೋದು. ಸೊ ಇದು ಮೊದಲನೇ ಟರ್ಮು, ಇದು ಎರಡನೇ ಟರ್ಮು. ಸೊ NC0, ಸೊ ಇದು ಗೊತ್ತಾಗತ್ತಲ್ವೇನ್ರೋ, NC0 NC1 NC2 NC3 ಇದೆಲ್ಲ ಬರಿತಾ ಹೋಗ್ಬೋದು, ಅದು ಗೊತ್ತಿರುತ್ತೆ ನಿಮಗೆ. ಸೊ NC0 ಆದಮೇಲೆ ಎ ಪವರ್ ಮೊದಲನೇ ಟರ್ಮ್ ಇವೆರಡದು ಡಿಫರೆನ್ಸ್ ಹಾಕೋಬೇಕು. ಡಿಫರೆನ್ಸ್ ಅಂದರೆ n ಅಲ್ಲಿ 0 ಹೋದ್ರೆ n ಅಲ್ವಾ, n ಮೈನಸ್ 0 ಅಂದರೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ನೇ ಟರ್ಮ್ ಬಿಗೆ ಇದನ್ನು ತಗೊಳ್ಬೇಕು. ಸೊ ಇದರ ಟರ್ಮ್ ಏನಿದೆ, 0 ಇದೆ, ಬಿ ಪವರ್ 0. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಓಕೆ, ನೋಡೋಣ. ಸೊ ಇನ್ನೊಂದೆರಡು ಟರ್ಮ್ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ NC0 ಆದಮೇಲೆ NC1 ಎ ಪವರ್, ಸೊ n ಮತ್ತು 1 ಇದೆ. ಸೊ ಇವೆರಡರದ್ದು ಡಿಫ್ರೆನ್ಸ್ನ ಇಲ್ಲಿಗೆ ಹಾಕಬೇಕು, ಎ ಪವರಿಗೆ n ಮೈನಸ್ 1. ಓಕೆನಾ? ಸೊ ನೆಕ್ಸ್ಟ್ ಬಿ ಪವರ್ನ ಏನು ತಗೊಳ್ಬೇಕು, ಇದನ್ನು ತಗೊಳ್ಬೇಕು, ಈ ನಂಬರ್ನ. ಓಕೆನಾ? ಸೊ ನೆಕ್ಸ್ಟ್ ಅದೇ ರೀತಿ NC2 ತಗೊಳ್ಳಿ. NC2 ತಗೊಂಡ್ರೆ ಸೊ ಎ ಪವರ್ ಏನಾಗುತ್ತೆ, ಇವೆರಡರದ್ದು ಡಿಫ್ರೆನ್ಸ್. ಸೊ ಇವೆರಡರದ್ದು ಡಿಫ್ರೆನ್ಸ್ ಏನು, n ಮೈನಸ್ 2. ನೆಕ್ಸ್ಟ್ ಬಿ ಪವರ್, ಇಲ್ಲಿ 2 ಇದೆ, ಹಾಗಾಗಿ ಬಿ ಪವರ್ 2. ನೆಕ್ಸ್ಟ್ ಅದೇ ರೀತಿ NC3 ಎ ಪವರ್ n ಮತ್ತು 3ದು ಡಿಫ್ರೆನ್ಸ್ ಹಾಕೊಳ್ಳಿ, n ಮೈನಸ್ 3. ನೆಕ್ಸ್ಟ್ ಬಿ ಪವರ್ 3. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಓಕೆನಾ? ಸೊ ಇದೇ ರೀತಿ ನೀವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀರಾ, ಪ್ಲಸ್ ಆನ್ ಲಾಸ್ಟು NCNಗೆ ಸ್ಟಾಪ್ ಆಗಬೇಕದು. NCN ಅದೇ ನಂಬರ್. NCN ಎ ಪವರ್ ಇವೆರಡರದ್ದು ಡಿಫ್ರೆನ್ಸ್ ಏನು, n ಮೈನಸ್ n. ನೆಕ್ಸ್ಟು ಬಿ ಪವರ್ ಈ ನಂಬರ್ ತಗೊಳ್ಬೇಕು, ಬಿ ಪವರ್ n. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಹೇಗೆ ಮೂವ್ ಆಗಿದ್ದೀವಿ, NC0 NC1 NC2 NC3 ಸೋ ಆನ್ NCN. ಇಲ್ಲಿ ಎ ಮತ್ತು ಬಿ ಪವರ್ ಏನಾಗಬೇಕು ಅಂತ ನೋಡ್ಕೋಬೇಕಾಗತ್ತೆ. ಸೊ ಎ ಪವರ್ ಏನು, ಬಿ ಪವರ್ ಏನು ಅಂತ. ಎ ಪವರ್ ಇವೆರಡರದ್ದು ಡಿಫ್ರೆನ್ಸ್ ಆಗಿರುತ್ತೆ, ಬಿ ಪವರ್ ಈ ನಂಬರ್ ಆಗಿರುತ್ತೆ. ಸೊ ಇಲ್ಲಿ NC1 ಅಂತ ಇದೆ, ಎ ಪವರಲ್ಲಿ ಏನಾಗಬೇಕು, ಇವೆರಡರದ್ದು ಡಿಫ್ರೆನ್ಸ್ ಅಂದರೆ n ಮೈನಸ್ 1. ಬಿ ಪವರ್ ಈ ನಂಬರ್ ಆಗಬೇಕು. ನೆಕ್ಸ್ಟ್ NC2 ಆಗಿ NC2 ಬರ್ಕೊಂಡ್ರೆ ಅಲ್ಲಿ ಎ ಮತ್ತು ಬಿ ಪವರ್ ಏನಾಗಬೇಕು ಅಂದರೆ ಎ ಪವರಿಗೆ ಇವೆರಡರದ್ದು ಡಿಫ್ರೆನ್ಸು, ಬಿ ಪವರಿಗೆ ಈ ನಂಬರು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸಪೋಸ್ ಇಲ್ಲೆಲ್ಲೋ NCR ಅಂತ ಬಂತು ಅಂತ ಅನ್ಕೊಳ್ಳಿ. ಸೊ ಎ ಪವರ್ ಏನಾಗುತ್ತೆ, ಬಿ ಪವರ್ ಏನಾಗುತ್ತೆ, NCR ಅಂತ ಇರೋದ್ರಿಂದ ಎ ಪವರ್ ಅಂತ ಅಂದರೆ ಮೊದಲನೇ ಟರ್ಮ್ ಇದೆಯಲ್ಲ, ಸೊ ಇದಕ್ಕೆ ಇವೆರಡರದ್ದು ಡಿಫ್ರೆನ್ಸ್, ದಟ್ ಈಸ್ n ಮೈನಸ್ r. ಬಿ ಪವರ್ ಏನಾಗುತ್ತೆ, ಈ ನಂಬರ್, ಬಿ ಪವರ್ r. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಓಕೆನಾ? ಸೊ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ, ನೆನಪಿರುತ್ತೆ ನಿಮಗೆ. ಸೊ ಇಲ್ಲಿ ಇನ್ನೊಂದು ನೆನಪಿರ್ಬೇಕು ನಿಮಗೆ, NC0 ಅಂದ್ರೇನು, NC1 ಅಂದ್ರೇನು, NCN ಅಂದ್ರೇನು ಅಂತ. ಓಕೆನಾ? ಸೊ NC0 ಅಂತ ಅಂದರೆ 1, NCN ಅಂತ ಅಂದ್ರೂ ಕೂಡ 1, NC1 ಅಂತ ಅಂದರೆ n ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು NCR ಫಾರ್ಮುಲಾ ಯಾಕಿದು ಅನ್ನೋದಕ್ಕೆ ರೀಸನ್, NCR ಫಾರ್ಮುಲಾ NPR NCR ಪರ್ಮುಟೇಷನ್ ಕಾಂಬಿನೇಷನ್ ಗೊತ್ತಿದೆ ಅಲ್ವೇನ್ರೋ. ಸೊ NCR ಅಂತ ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ ಇದು ಫಾರ್ಮುಲಾ NCRಗೆ. ಓಕೆನಾ? ಸೊ ಇವಾಗ ನೋಡೋಣ, NC0
ಎನ್ ಸಿ ನಾಟಿಗೆ ಏನಾಗುತ್ತೆ ಅಂದರೆ ಎನ್ ಪ್ಲೇಸಲ್ಲಿ ಎನ್ನೇ ಇದೆ. ನೆಕ್ಸ್ಟ್ ಎನ್ ಮೈನಸ್ ಆರ್, ಆರ್ ಪ್ಲೇಸಲ್ಲಿ ಏನಿದೆ 0 ಇದೆ. ಓಕೆನಾ. ನೆಕ್ಸ್ಟ್ ಇಂಟು 0 ಫ್ಯಾಕ್ಟೋರಿಯಲ್. ಸೊ ಎನ್ ಫ್ಯಾಕ್ಟೋರಿಯಲ್, ಎನ್ನಲ್ಲಿ 0 ಹೋದರೆ ಎನ್ನೇ ಬರುತ್ತೆ. ಸೊ ಎನ್ ಫ್ಯಾಕ್ಟೋರಿಯಲ್, 0 ಫ್ಯಾಕ್ಟೋರಿಯಲ್ ಅಂದರೆ 1. ಸೊ ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದರೆ 1 ಬರುತ್ತೆ. ಹಾಗಾಗಿ ಎನ್ ಸಿ ನಾಟ್ ವ್ಯಾಲ್ಯೂ 1. ಓಕೆನಾ. ಸೊ ಅದೇ ರೀತಿ ಎನ್ ಸಿ 1 ಏನಾಗುತ್ತೆ ಅಂತ ನೋಡಿದಾಗ ಎನ್ ಫ್ಯಾಕ್ಟೋರಿಯಲ್ ಆಯಿತು, ಎನ್ ಸಿ ಒನ್ ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ ಇದು ಹೇಗೆ ಬರುತ್ತೆ ಎನ್ ಅಂತ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಮೇಡಮ್ ಅಂತ ಕೇಳೋರಿಗೆ. ಸೊ ಎನ್ 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಗೊತ್ತೇಂದ್ರು, 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದರೆ ಹಿಂದೆ ಹೋಗಬೇಕು. ಸೊ ಅದೇ ಥರ 10 ಫ್ಯಾಕ್ಟೋರಿಯಲ್ ಅಂದ್ರೆ ಅರ್ಥ 10 ಇಂಟು ಹಿಂದಿನ ನಂಬರ್ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಪ್ ಟು 1ವರೆಗೂ ಹೋಗಬೇಕು. ಸೊ ಅದೇ ರೀತಿ ಎನ್ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನಂತ ಅರ್ಥ, ಎನ್ ಫ್ಯಾಕ್ಟೋರಿಯಲ್ ಅಂದರೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಈ ರೀತಿ ಹೋಗಬೇಕಾಗತ್ತೆ. ಓಕೆನಾ. ಸೊ ಆನ್ ಇಂಟು 1. ಓಕೆನಾ. ಸೊ ಡಿವೈಡೆಡ್ ಬೈ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಇದೆ. ಇಂಟು 1 ಫ್ಯಾಕ್ಟೋರಿಯಲ್ ಅಂದರೆ 1, ಬಿಕಾಸ್ 1 ಇಂಟು ಇನ್ನೇನು ಬರುತ್ತೆ, 1 ಬರುತ್ತಲ್ವಾ. ಓಕೆ. ಸೊ ಇಲ್ಲಿ ಈಗ 10 ಫ್ಯಾಕ್ಟೋರಿಯಲ್ನ ನಾವು 10 ಇಂಟು 9 ಇಂಟು 8 ಇಂಟು 7 ಅಂತ ತಗೊಳ್ತಾ ಹೋಗ್ತೀವಲ್ವೇನ್ರೋ, ಈಸಿದು ಹೇಳ್ತೀನಿ ತಡೀರಿ. 5 ಫ್ಯಾಕ್ಟೋರಿಯಲ್ ತಗೊತೀರಾ ಅನ್ಕೊಳ್ಳಿ, ಅದನ್ನೇನಂತ ಬರೀತೀರಾ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಬರ್ಕೊತೀರಾ. ಕರೆಕ್ಟ್ ಅಲ್ವಾ. ಸೊ ವಾಟ್ ಅಬೌಟ್ 4 ಫ್ಯಾಕ್ಟೋರಿಯಲ್? 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಅಂದಮೇಲೆ ಇಷ್ಟಕ್ಕೂ ಸೇರಿ ಏನು ಅಂತ ಬರಿಬೋದು, 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದಾ. ಅಂದರೆ 5 ಫ್ಯಾಕ್ಟೋರಿಯಲ್ ಅಂದರೆ ಆ ನಂಬರು ಇಂಟು ಅದ್ರ ಪ್ರೀವಿಯಸ್ ನಂಬರ್ದು ಫ್ಯಾಕ್ಟೋರಿಯಲ್ ಹಾಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಅಂದರೆ ಎನ್ನು ಮತ್ತು ಅದ್ರದ್ದು ಹಿಂದಿನ ನಂಬರ್ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಹಾಕೊಳ್ಬೇಕಾಗತ್ತೆ, ಡಿವೈಡೆಡ್ ಬೈ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್. ಹೇಗೆ, ಇಷ್ಟು ಸೇರಿ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಅರ್ಥ. ಓಕೆನಾ. ಸೊ ಇದು ಕ್ಯಾನ್ಸಲ್ ಆದರೆ ಉಳಿಯೋ ಆನ್ಸರ್ ಏನು, ಎನ್. ಓಕೆನಾ. ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಅಂತ ಅಂದರೆ ಅವ್ರೇನು ಕೇಳಲ್ಲ, ಬಟ್ ನಿಮಗೆ ಗೊತ್ತಿರಲಿ ಎನ್ ಸಿ ನಾಟ್ ಅಂದರೆ 1, ಎನ್ ಸಿ 1 ಅಂದರೆ ಎನ್ ಸಿ ಎನ್ ಅಂದರೆ 1. ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ಆಗಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗಿದೆ ನಿಮಗೆ. ಅದ್ರ ಜೊತೆಗೆ ಈ ವ್ಯಾಲ್ಯೂಸ್ ಗೊತ್ತಾಗಿದೆ. ಎನ್ ಸಿ ನಾಟ್ ಅಂದರೆ ಎನ್ ಸಿ 1 ಅಂದರೆ ಎನ್ ಸಿ ಎನ್ ಅಂದರೆ ಏನು ಅಂತ. ಓಕೆನಾ. ಎನ್ ಸಿ 2 ಎನ್ ಸಿ 3 ಎಲ್ಲ ಬೇಡವಾ, ಬೇಕು ಅಂತಂದರೆ ಇಲ್ಲಿದೆ ಫಾರ್ಮುಲಾ ಪ್ರಕಾರ ಹಾಕೊಳ್ಳಿ. ಓಕೆನಾ. ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಪ್ರಾಬ್ಲಮಿಗೆ ಮತ್ತೆ ವಾಪಸ್ ಬರೋಣ. ಈಗ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತಾಗಿದೆ. ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಅಂದರೆ ಎನ್ ಸಿ ನಾಟ್ ಎ ಪವರ್ ಎನ್, ಎನ್ ಸಿ 1 ಎ ಪವರ್ ಎನ್ ಮೈನಸ್ 1 ಬಿ ಪವರ್ 1, ಎನ್ ಸಿ 2 ಎ ಪವರ್ ಎನ್ ಮೈನಸ್ 2 ಬಿ ಪವರ್ 2. ಸೊ ಲಾಸ್ಟ್ ಟರ್ಮ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಎನ್ ಸಿ ಎನ್ ಎ ಪವರ್ ಎನ್ ಮೈನಸ್ ಎನ್ ಬಿ ಪವರ್ ಎನ್. ಯಾಕೆ ಇದು ಬಿ ಪವರ್ ಎನ್ ಆಗಬೇಕು ಅನ್ನೋದಕ್ಕೆ, ಎನ್ ಸಿ ಎನ್ ಅಂತಂದ್ರೆ ಏನಂತ ಹೇಳಿದೆ ನಾನು, ಇವಾಗಿನೂ ಹೇಳಿದೆ ಏನಂತ, 1 ಅಂತ. ಹಾಗಾಗಿ ಇದು 1 ಆಗುತ್ತೆ. ಎ ಪವರ್ ಎನ್ ಮೈನಸ್ ಎನ್ ಅಂತ ಅಂದರೆ ಎ ಪವರ್ 0 ಆಗುತ್ತೆ, ಅದು ಕೂಡ 1. ಅಂದರೆ ಉಳಿಯೋದೇನು ಬಿ ಪವರ್ ಎನ್. ಹಾಗಾಗಿ ಲಾಸ್ಟ್ ಟರ್ಮ್ ಬಿ ಪವರ್ ಎನ್ ಉಳಿಯುತ್ತೆ. ಓಕೆನಾ. ಅದು ರೀಸನ್ನು. ಓಕೆ. ಸೊ ಇಲ್ಲಿ ಎನ್ ಸಿ ಆರ್ ಅಂತ ಅಂದ್ರೆ ಏನು, ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಫಾರ್ಮುಲಾ ಹೇಳಿದ್ನಲ್ಲ. ಎನ್ ಸಿ ನಾಟ್ ಅಂದ್ರೇನು, ಎನ್ ಸಿ ಎನ್ ಅಂದ್ರೇನು, ಎನ್ ಸಿ 1 ಅಂದ್ರೇನು. ಓಕೆನಾ. ಸೊ ಇವಾಗ ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೇಲೆ ನಾನು ವಿಡಿಯೋ ಮಾಡಿಲ್ಲ, ಹಾಗಾಗಿ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಇದೊಂದು ಎಕ್ಸ್ಪ್ಯಾನ್ಷನ್ ಹಿಂಗಂದ್ರೆ ಏನು ಅಂತ ಗೊತ್ತಿದ್ರೆ ಸಾಕು. ಇದ್ರ ಮೇಲೆ ಬರೋ ಪ್ರಾಬ್ಲಮ್ಸ್ ಆರಾಮಾಗಿ ನೀವು ವರ್ಕ್ ಮಾಡ್ಬೋದು. ಇದೇ ಥರನೇ ಕೇಳಿರ್ತಾರೆ. ಓಕೆನಾ. ಸೊ ಓಕೆ, ಇವಾಗ ಅವ್ರು ಕೊಟ್ಟಿರೋದ್ರಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 5 ಒಂದಿದೆ, 1 ಪ್ಲಸ್ ಎಕ್ಸ್ ಹೋಲ್ ಪವರ್ 4 ಒಂದಿದೆ. ಸೊ ಮೊದಲನೇದು ಇದನ್ನು ತಗೊತೀನಿ ಫಸ್ಟು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 5. ಸೊ ಲೆಟ್ ಅಸ್ ಕನ್ಸಿಡರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 5 ಕನ್ಸಿಡರ್ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು 5c0. ಕರೆಕ್ಟ್ ಅಲ್ವೇನ್ರು. ಎನ್ ಪ್ಲೇಸಲ್ಲಿ ಏನಿದೆ 5 ಇದೆ. ಓಕೆನಾ. ಎ ಪ್ಲೇಸಲ್ಲಿ ಏನಿದೆ 1 ಇದೆ, ಬಿ ಪ್ಲೇಸಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ. ಸೊ ಅಕಾರ್ಡಿಂಗ್ ಟು ದ ಎಕ್ಸ್ಪ್ಯಾನ್ಷನ್ ಬರಿತಾ ಹೋಗಿ, ಎನ್ ಸಿ ನಾಟ್ 5c0 ಎ ಪವರ್ ಎನ್, ಎ ಅಂದರೆ 1 ಪವರ್ ಎನ್ ಅಂದರೆ 5. ಓಕೆನಾ. ನೆಕ್ಸ್ಟ್ ಎನ್ ಸಿ 1 5c1 ಎ ಪವರ್ ಎನ್ ಮೈನಸ್ 1 ಅಂದರೆ ಎ ಅಂದರೆ ಇಲ್ಲಿ 1, ಪವರ್ ಎನ್ ಮೈನಸ್ 1 ಅಂದರೆ ಎನ್ ಅಂದರೆ ಎಷ್ಟು 5, 5ಅಲ್ಲಿ 1 ಆದರೆ 4. ಅರ್ಥ ಆಯ್ತಾ. ಸೊ ಇಂಟು ಏನಾಗುತ್ತೆ ಬಿ ಪವರ್ 1, ಬಿ ಅಂದ್ರೆ ಇಲ್ಲಿ ಏನು ಎಕ್ಸ್ ಸ್ಕ್ವೇರ್ ಅಂತ ಬರಿತೀರಾ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ 5c0 5c1 5c2 5c3 5c4 5c5ವರೆಗೂ ಬರೆದ್ಬಿಡಿ. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾ ಹೋಗಿ, ಮೊದಲನೇ ಟರ್ಮು ಪವರ್ 5, ನೆಕ್ಸ್ಟ್ ಮೊದಲನೇ ಟರ್ಮ್. ಓಕೆನಾ. 5ಅಲ್ಲಿ 1 ಹೋದ್ರೆ 4, ನೆಕ್ಸ್ಟು ಇನ್ನೊಂದು ಟರ್ಮ್ ಎಕ್ಸ್ ಸ್ಕ್ವೇರ್ ಅಂತ ಹಾಕೊಳ್ಳಿ. ಅದ್ರ ಪವರ್ ಏನು ಹಾಕಬೇಕು, ಈ ಟರ್ಮು ಅಂದರೆ 1. ನೆಕ್ಸ್ಟು 5c2 ಬರ್ಕೊಂಡಿರ್ತೀರಾ, ಇವೆರಡರದ್ದು ಡಿಫ್ರೆನ್ಸ್ 1 ಪವರಿಗೆ ಹಾಕೊಳ್ಳಿ,
ಮೊದಲನೇ ಟರ್ಮು. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಅಂತ ಎರಡನೇ ಟರ್ಮ್ ಇರೋದು. ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮಿಗೆ ಏನು ಹಾಕೋಬೇಕು, ಈ ಪವರ್ 2 ಹಾಕೋಬೇಕು. ನೆಕ್ಸ್ಟ್ 5c3 ಅಂತ ತಗೊತೀರಾ. 1 ಪವರ್ 5ಅಲ್ಲಿ 3 ಹೋದ್ರೆ ಎಷ್ಟು 2 ಹಾಕೊತೀರಾ. ನೆಕ್ಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಅದ್ರ ಪವರ್ ಏನು ಹಾಕೋಬೇಕು 3 ಹಾಕೋಬೇಕು. 5c4 ಅಂತ ಬರ್ಕೊಂಡಿರ್ತೀರಾ. ಮೊದಲನೇ ಟರ್ಮ್ 1 ಅಂತ ಗೊತ್ತಿದೆ ನಿಮಗೆ, 1 ಅಂತ ಹಾಕೊಂತೀರಾ. ಇವೆರಡರದ್ದು ಡಿಫ್ರೆನ್ಸ್ ಏನು, 5ರಲ್ಲಿ 4 ಹೋದ್ರೆ 1, ಸೊ ಅದನ್ನ ಪವರಿಗೆ ಹಾಕೊಂತೀರಾ. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರಲ್ರಪ್ಪ, ಅದ್ರದ್ದು ಪವರ್ ಏನು ಹಾಕೋಬೇಕು, ಈ ನಂಬರ್ ಹಾಕೋಬೇಕು, ಪವರ್ 4 ಅಂತ ಆಗುತ್ತೆ. ಸೊ 5c5 ನೆಕ್ಸ್ಟ್ ಲಾಸ್ಟ್ ಟರ್ಮ್ ಇದು. ಸೊ 5ಅಲ್ಲಿ 5 ಹೋದ್ರೆ 0, ಅದನ್ನ 1 ಪವರಿಗೆ ಹಾಕೊಳ್ತೀರಾ. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಅನ್ನೋ ಟರ್ಮ್ ಇದೆ, ಸೊ ಅದಕ್ಕೆ ಹೋಲ್ ಪವರ್ 5 ಆಗುತ್ತೆ. ಕ್ಲಿಯರ್? ಸೊ ಇದನ್ನ ಎಕ್ಸ್ಪ್ಯಾನ್ಷನ್ ಬರೀಬೇಕಾಗತ್ತೆ. ಸೊ ಏನಿಲ್ಲ, ನೀವು ಇನ್ನೂ ಈಸಿಯಾಗಿ ಬರೀಬೇಕು ಅಂತ ಅಂದರೆ 5c0 ಅಂದರೆ 1 ಅಂತ ಗೊತ್ತಿರುತ್ತಲ್ವೇನ್ರೋ, ಸ್ಟಾರ್ಟಿಂಗ್ 1 ಅಂತ ಬರೆದ್ಬಿಡಿ. ಇದು 1 ಅಂತ ಇರೋದ್ರಿಂದ 5c1 ಅಂದರೆ ನೆಕ್ಸ್ಟ್ 5c1 ಎಕ್ಸ್ ಸ್ಕ್ವೇರ್, 5c2 ಎಕ್ಸ್ ಟು ದ ಪವರ್ ಆಫ್ 4, 5c3 ಎಕ್ಸ್ ಪವರ್ 6, 5c4 ಎಕ್ಸ್ ಪವರ್ 8, 5c5 ಎಕ್ಸ್ ಪವರ್ 10 ಆಗ್ತಾ ಹೋಗುತ್ತೆ. ರೀಸನ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. 2 2s 4 ಆಗುತ್ತೆ, 2 3s 6 ಆಗುತ್ತೆ, 2 4s 8 ಆಗುತ್ತೆ, 2 5s 10 ಆಗುತ್ತೆ. ಇನ್ನು 1 ಪವರ್ ಎನಿಥಿಂಗ್ ಈಸ್ 1 ಅಲ್ವಾ. ಸೊ ಹಾಗಾಗಿ ಇಷ್ಟು ಬಂತು. ನೆಕ್ಸ್ಟು ಇದು ಮುಗೀತು ಎಕ್ಸ್ಪ್ಯಾನ್ಷನ್. ಯಾವುದ್ರದ್ದು ಇದು 1 + x² ಹೋಲ್ ಪವರ್ 5. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸ್ಪ್ಯಾನ್ಷನ್ ಯಾವುದು, 1 + x ಹೋಲ್ ಪವರ್ 4. 1 + x ಹೋಲ್ ಪವರ್ 4ನು ಸೇಮ್ ಅದೇ ಥರನೇ ಬರೀರಿ. ಇಲ್ಲಿ n ಪ್ಲೇಸಲ್ಲಿ 4 ಇದೆ, a ಪ್ಲೇಸಲ್ಲಿ 1 ಇದೆ, b ಪ್ಲೇಸಲ್ಲಿ x ಇದೆ. ಸೊ nc0 ಅಂದರೆ 4c0 ಆಗುತ್ತೆ. ನೆಕ್ಸ್ಟ್ ಮೊದಲನೇ ಟರ್ಮ್ದು ಪವರ್ 4, ಓಕೆನಾ. ನೆಕ್ಸ್ಟ್ 4c1 ಮೊದಲನೇ ಟರ್ಮ್ ಏನಿದೆ 1 ಇದೆ, ಅದ್ರ ಪವರ್ ಏನು, ಇವೆರಡರದ್ದು ಡಿಫ್ರೆನ್ಸ್. 4ಅಲ್ಲಿ 1 ಹೋದ್ರೆ 3. ನೆಕ್ಸ್ಟ್ ಇನ್ನೊಂದು ಟರ್ಮ್ ಬರ್ಕೋಬೇಕು ನೀವು ಎಕ್ಸ್ ಅಂತ. ಸೊ ಎರಡನೇ ಟರ್ಮು, ಅದ್ರ ಪವರ್ ಏನಾಗುತ್ತೆ, ಈ ನಂಬರ್ ಆಗುತ್ತೆ. ಗೊತ್ತಾಯ್ತಲ್ವೇನ್ರು. ನೆಕ್ಸ್ಟ್ 4c2, 4ಅಲ್ಲಿ 2 ಹೋದ್ರೆ 2, ಅದು ಮೊದಲನೇ ಟರ್ಮ್ದು ಪವರ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಟರ್ಮ್ ಏನು ಎಕ್ಸ್ದು ಟರ್ಮ್ದು ಪವರ್ ಏನಾಗಿರಬೇಕು 2 ಆಗಿರಬೇಕು ಆ ನಂಬರು, ಓಕೆನಾ. ಸೊ ಅದೇ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀರಾ. ಸೊ ಇವಾಗ 4c0 nc0 ಅಂದರೆ 1 ಅಂತ ಗೊತ್ತಲ್ವಾ, ಇದು 1 ಅಂತ ಬರೀತೀರಾ. 4c1 ಅಂದರೆ ಹಾಗೆ ಬರ್ಕೊಳ್ಳಿ, 1 ಪವರ್ ಎನಿಥಿಂಗ್ ಈಸ್ 1. ಸೊ ಎಕ್ಸ್ ಹಂಗೆ ಬರ್ಕೊಳ್ಳಿ. 4c2 ಹಾಗೆ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. 4c3 ಓಕೆ ಎಕ್ಸ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ 4c4 ಎಕ್ಸ್ ಟು ದ ಪವರ್ ಆಫ್ 4 ಆಗುತ್ತೆ, ಓಕೆನಾ. ಸೊ ಒಂದ್ಸಲಿ ನೀವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ನ ನೀಟಾಗಿ ಎಕ್ಸ್ಪ್ಯಾಂಡ್ ಮಾಡೋದು ಕಲ್ತು ಬಿಟ್ರೆ, ಸೊ ಇವೆರಡಕ್ಕೂ ಎಕ್ಸ್ಪ್ಯಾನ್ಷನ್ ಈಸಿಯಾಗಿ ಬೇಗನೆ ಬರೀಬೋದು ನೀವು, ಏನು ಕಷ್ಟ ಆಗಲ್ಲ. ಒಂದ್ಸಲಿ ಎಕ್ಸ್ಪ್ಯಾನ್ಷನ್ ಬರ್ಕೊಳೋವರೆಗೂ ಅಷ್ಟೇ ಟೈಮ್ ತೊಗೊಳೋದು. ಸೊ ಇವಾಗ ಅವೆರಡು ಪ್ರಾಡಕ್ಟಲ್ಲಿ ಕೇಳಿದ್ದಾರೆ ಅವರು, 1 + x² ಹೋಲ್ ಪವರ್ 5, 1 + x ಹೋಲ್ ಪವರ್ 4. ಸೊ ಅವೆರಡದು ಪ್ರಾಡಕ್ಟ್ ತಗೊಳ್ಳಿ. ಪ್ರಾಡಕ್ಟ್ ತಗೊಂಡಾಗ ಅವ್ರು ಹೇಳಿರೋದು ಏನಂತ ಅಂದರೆ ಕೊಯಿಫಿಷಿಯಂಟ್ ಆಫ್ x ಪವರ್ 5. ಕೊಯಿಫಿಷಿಯಂಟ್ ಆಫ್ x ಪವರ್ 5 ಅಂತಂದರೆ ಇವೆರಡನ್ನು ಪ್ರಾಡಕ್ಟ್ ಮಾಡಿದಾಗ x ಪವರ್ 5 ಬರೋ ಟರ್ಮ್ಸ್ಗಳು ಯಾವ್ದು ನೋಡಿ. ಇವಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇದಕ್ಕೆ ಇನ್ನೇನು ಬೇಕಾಗುತ್ತೆ 5 ಆಗೋಕ್ಕೆ, ಇನ್ನು 3 ಬೇಕಾಗುತ್ತೆ ತಾನೆ, 2 + 3 ತಾನೆ 5. ಸೊ 3 ಬರೋ ಅಂಥದ್ದು ಇದೆಯಾ ಟರ್ಮ್ ಅಂತ ನೋಡಿದಾಗ ಇದೆ. ಯಾವುದಿದು, ಇಲ್ಲಿ ಎಕ್ಸ್ ಪವರ್ 3. ಸೊ ಈ ಎಕ್ಸ್ಪ್ಯಾನ್ಷನಿಂದ ಈ ಟರ್ಮು, ಈ ಎಕ್ಸ್ಪ್ಯಾನ್ಷನಿಂದ ಈ ಟರ್ಮ್ನ ತಗೊಂಡ್ರೆ ಸೊ ಏನಾಗುತ್ತೆ 5c1 ಎಕ್ಸ್ ಸ್ಕ್ವೇರು, 4c3 ಎಕ್ಸ್ ಕ್ಯೂಬ್, ಓಕೆನಾ. ಸೊ ಸೇರ್ ಏನಾಗುತ್ತೆ ಎಕ್ಸ್ ಪವರ್ 5 ಆಗುತ್ತೆ. ಸೊ 5c1 ಎಕ್ಸ್ ಸ್ಕ್ವೇರು ಇಂಟು 4c3 ಎಕ್ಸ್ ಕ್ಯೂಬು, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಅಂತ ಅಂದರೆ ಎಕ್ಸ್ ಪವರ್ 2 + 3 ದಟ್ ಈಸ್ ಎಕ್ಸ್ ಪವರ್ 5 ಆಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಅದಾದಮೇಲೆ ಈಗ ಎಕ್ಸ್ ಟು ದ ಪವರ್ ಆಫ್ 4 ಟರ್ಮ್ ತಗೋಣ. ಎಕ್ಸ್ ಟು ದ ಪವರ್ ಆಫ್ 4 ತಗೊಂಡ್ರೆ ನೆಕ್ಸ್ಟ್ ಬೇಕಾಗುತ್ತೆ 5 ಆಗೋಕ್ಕೆ, ಇನ್ನೊಂದು ಬೇಕಾಗುತ್ತೆ. ಇನ್ನೊಂದು ಅಂದರೆ ಎಕ್ಸ್, ಇನ್ನೊಂದು ಎಕ್ಸ್ ಬೇಕಾಗುತ್ತೆ. ಇನ್ನೊಂದು ಎಕ್ಸ್ ಇರೋವಂಥದ್ದು ಯಾವುದು ಟರ್ಮು, 4c1 ಎಕ್ಸ್, ಓಕೆನಾ. ಸೊ ಇಲ್ಲಿ ಮೇಡಮ್ 2 ಇದೆಯಲ್ಲ, ಇದನ್ನ ಯಾಕೆ ತಗೊಳ್ಳಿಲ್ಲ, 4 + 2 ಅಂದರೆ 6 ಆಗಿಬಿಡುತ್ತೆ. ಬಟ್ ಅವ್ರು ಕೇಳಿರೋದು ಎಕ್ಸ್ ಪವರ್ 5 ಕೊಯಿಫಿಷಿಯಂಟು. ಸೊ 4ಗೆ 1 ಆ್ಯಡ್ ಮಾಡಿದ್ರೆ ತಾನೇ ಬರೋದು, ಇಲ್ಲಿ ಎಕ್ಸ್ ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಆಗಾಗಲೇ ಏನಾಯಿತು 5c2 ಮತ್ತು 4c1 ಅಂದರೆ 5c2 4c1. ಸೊ ಎಕ್ಸ್ ಪವರ್ 5 ಅಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ಟರ್ಮಿಗೆ ಯಾಕೆ ಮೂವ್ ಆಗಲ್ಲ ಅಂದರೆ ಇಲ್ಲಿ ಎಕ್ಸ್ ಪವರ್ 6 ಇದೆ, ಅವ್ರು ಕೇಳಿರೋದು 5. ಸೊ ಅದನ್ನು ತೊಗೊಳಕ್ಕಾಗಲ್ಲ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಎಕ್ಸ್ ಸ್ಕ್ವೇರಿಗೆ ಕ್ಯೂಬ್ನ ಆ್ಯಡ್ ಮಾಡಿದ್ರೆ 5 ಆಗುತ್ತೆ, 4ಗೆ 1 ಆ್ಯಡ್ ಮಾಡಿದ್ರೆ 5 ಆಗುತ್ತೆ. ಇವೆರಡು ಬಿಟ್ಟರೆ ಯಾವುದು ಟರ್ಮ್ಸ್ ಇರಲಿಲ್ಲ. ಸೊ ಅವೆರಡನ್ನು ತೊಗೊಂಡ್ರಿ, ಎಕ್ಸ್ ಪವರ್ 5ನ ಕಾಮನ್ ತೊಗೊಂಡ್ರಿ, ಓಕೆನಾ. 5c1 ಅಂದ್ರೆ ಏನಂತ ಹೇಳಿದ್ದೀನಿ, nc1 ಅಂತ ಅಂದರೆ ಎನ್ ತಾನೆ, 5c1 ಅಂತ ಅಂದರೆ 5 ಬರೀರಿ. 4c3 ಅಂತಂದ್ರೆ ಇಲ್ಲಿ ಮಾಡಿದ್ದೀನಿ ನೋಡಿ ಫಾರ್ಮುಲಾ. ವಾಟ್ ಈಸ್ NCR ಫಾರ್ಮುಲಾ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ತಾನೆ. ಸೊ n ಪ್ಲೇಸಲ್ಲಿ 4 ಇದೆ, r ಪ್ಲೇಸಲ್ಲಿ 3 ಇದೆ. 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r, 4ಅಲ್ಲಿ 3 ಹೋದರೆ 1 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಮೀನ್ಸ್ 3 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ನ ಯಾವ ರೀತಿ ಬರ್ಕೋಬಹುದು, 4 ಇಂಟು 3 ಇಂಟು 2 ಇಂಟು 1 ಬರೆಯೋ ಬದಲು 3 ಫ್ಯಾಕ್ಟೋರಿಯಲ್ ಅಂತ ಹಾಕೋಬಹುದು. ನೆಕ್ಸ್ಟ್ ಟರ್ಮ್ ಹಿಂದಿನ ಟರ್ಮ್ಗೆ ಫ್ಯಾಕ್ಟೋರಿಯಲ್ ಹಾಕೊಂಬಿಡಿ, ಬಿಕಾಸ್ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಅಷ್ಟೇ. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದರೆ 4 ಬಂತು. ಸೊ ಆ 4ನ ಇಲ್ಲಿಗೆ ಹಾಕಿ, 4c3 ವ್ಯಾಲ್ಯೂ ಮುಗೀತು. 5c2 ಅಂತ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 5 ಫ್ಯಾಕ್ಟೋರಿಯಲ್ 5c2 ಅಂತ ಅಂದರೆ NCR
5ಅಲ್ಲಿ 2 ಹೋದರೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ನ ಎಲ್ಲಿವರೆಗೂ ಬರ್ಕೊಳ್ಳಿ, 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಹಾಕೊಳ್ಳಿ. ಬಿಕಾಸ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡ್ಕೊತೀರಾ. ಇಲ್ಲಿ 2 ಇರುತ್ತೆ, 2 ಫ್ಯಾಕ್ಟೋರಿಯಲ್ ಅಂದರೆ 2 1s 2. 2 ಫ್ಯಾಕ್ಟೋರಿಯಲ್ ಮೀನ್ಸ್ 2 ಇಂಟು 1 ತಾನೆ, 2 ಬರುತ್ತೆ. 2 2s 4 ಆಗುತ್ತೆ. ಸೊ 5 2s 10 ತಾನೆ. ಸೊ 5c2 ವ್ಯಾಲ್ಯೂ 10. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 4c1 ಅಂದರೆ NC1 ಅಂದರೆ N, 4c1 ಅಂದರೆ 4. ಓಕೆನಾ. 5c1 ಅಂದರೆ 5, 4c1 ಅಂದರೆ 4. ಸೊ 5 4s 20, 10 4s 40. ಸೊ ಟೋಟಲ್ ಆಗಿ ಎಷ್ಟು ಬಂತು, 60. 60 ಇಂಟು ಎಕ್ಸ್ ಪವರ್ 5 ಅಂದರೆ ಎಕ್ಸ್ ಪವರ್ 5 ಪಕ್ಕ ಇರೋದನ್ನ ನಾವೇನಂತ ಹೇಳೋದು, ಕೊಯಿಫಿಷಿಯಂಟ್ ಅಂತ ಹೇಳೋದು. ಇದೇ ಕೊಯಿಫಿಷಿಯಂಟು ಯಾವುದ್ರದ್ದು, ಎಕ್ಸ್ ಪವರ್ 5ದು. ಸೊ ಹಾಗಾಗಿ ಆನ್ಸರ್ ಈಸ್ 60. ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಪವರ್ 5 ಈಸ್ 60. ಸೊ ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ದೇರ್ ಫಾರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. NC0 ಅಂದ್ರೇನು, NC1 ಅಂದ್ರೇನು, NCN ಅಂದ್ರೇನು ಅನ್ನೋದು ಗೊತ್ತಾಯಿತು ಅಂತ ಅಂದರೆ ಜಸ್ಟ್ ನೀವೇನು ಮಾಡಬೇಕು, 1 + x² ಹೋಲ್ ಪವರ್ 5ದು ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ನೋಡಿ, 1 + x ಹೋಲ್ ಪವರ್ 4ದು ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ ಅವರ ಕೊಯಿಫಿಷಿಯಂಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸಪೋಸ್ ಅವ್ರು ಏನಾದರೂ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಪವರ್ 5 ಬದಲು x³ ಅಂತ ಕೊಟ್ಟಿದ್ರೆ x³ ಇರೋ ಟರ್ಮ್ಸ್ನ ಹುಡುಕ್ತಾ ಇದ್ವಿ. ಓಕೆನಾ. ಹೇಗೆ, ಇಲ್ಲಿ x² ಇದೆ, ಇನ್ನೊಂದು x ಇರೋ ಟರ್ಮ್ ಅಷ್ಟೇ. ಅದಾದ್ಮೇಲೆ ಮತ್ತಿನ್ಯಾವುದು ತಗೊಳಕ್ಕೆ ಆಗ್ತಿರ್ಲಿಲ್ಲ ಪ್ರಾಡಕ್ಟ್, ಅದೊಂದೇ ಟರ್ಮ್ ಬರ್ತಿತ್ತು. ಈಸಿ ಇರುತ್ತೆ ಕೊಯಿಫಿಷಿಯಂಟ್ ಫೈಂಡ್ ಔಟ್ ಮಾಡೋದು. ಅಂಟಿಲ್ ಎಕ್ಸ್ಪ್ಯಾನ್ಷನ್ ಮಾಡೋವರೆಗೂ ಅಷ್ಟೇ ನಮಗೆ ಟೈಮ್ ತಗೊಳ್ಳೋ ಅಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸಪೋಸ್ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಲೆಟ್ ಎ ಇಸ್ ಈಕ್ವಲ್ ಟು 1 to -5 1 ಆ್ಯಂಡ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು XA ಪ್ಲಸ್ YI, ದೆನ್ ದ ವ್ಯಾಲ್ಯೂ ಆಫ್ X ಆ್ಯಂಡ್ Y ಆರ್. ಸೊ ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಈ ಒಂದು ಐಡೆಂಟಿಟಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು XA ಪ್ಲಸ್ YI ಅಂತ. ದೆನ್ ದ ವ್ಯಾಲ್ಯೂ ಆಫ್ X ಆ್ಯಂಡ್ Y ಏನಾಗಿರುತ್ತೆ ಅನ್ನೋದು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇದನ್ನು ನಾವು ಕನ್ಸಿಡರ್ ಮಾಡೋಣ ಅಂದರೆ ಎ ಗೊತ್ತಿದೆ. ಓಕೆನಾ. ಐ ಅಂದ್ರೆ ಏನು ಅಂತ ಗೊತ್ತಿದೆ. ಎ ಅಂದ್ರೆ ಇಲ್ಲೇ ಇದೆ. ಐ ಅಂತ ಅಂದರೆ ಕರೆಸ್ಪಾಂಡಿಂಗ್ ಆಫ್ ಆರ್ಡರ್ 2ಗೆ 1001 ಆಗುತ್ತೆ. ಎ ಇನ್ವರ್ಸಿಗೆ ಫಾರ್ಮುಲಾ ಗೊತ್ತಿದೆ, ಕರೆಕ್ಟ್ ಅಲ್ವಾ. ಸೊ ಈಗ X ಆ್ಯಂಡ್ Y ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಇನ್ವರ್ಸ್? ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಎ ಇನ್ವರ್ಸಿಗೆ ಏನು ಫಾರ್ಮುಲಾ, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆಗಿರುತ್ತೆ. ಸೊ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದರೆ, ಸೊ ವಾಟ್ ಈಸ್ ದ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ? ಇದು 1 to -5 1 ಇತ್ತು ಅಂದರೆ, ಸೊ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋಕ್ಕೆ ಟ್ರಿಕ್ ಹೇಳ್ಕೊಟ್ಟಿದ್ನಲ್ಲ, ಯಾವ ರೀತಿ ಹೇಳಿ. ಸೊ ಇದನ್ನ ರಿವರ್ಸ್ ಮಾಡಬೇಕು. ಈ ಕ್ವಾಂಟಿಟಿ ಏನಿದೆ ಇದನ್ನ ಸೈನ್ ಚೇಂಜ್ ಮಾಡಬೇಕು. ಓಕೆನಾ. ಅಂದರೆ ಇದು ರಿವರ್ಸ್, ಅಂದರೆ ಇಲ್ಲಿ 1 1 ಇದೆ, ರಿವರ್ಸ್ ಮಾಡಿದ್ರು ಅದೇ ಬರುತ್ತೆ, ಪ್ರಾಬ್ಲಮ್ ಇಲ್ಲ. 1 2 ಇದಿದ್ರೆ 2 1 ಆಗ್ತಿತ್ತು. ಸೊ ಇಲ್ಲಿ ಸೈನ್ನ ಚೇಂಜ್ ಮಾಡಬೇಕು ಅಂದರೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಹಾಕಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಹಾಕಬೇಕು, ಬಟ್ ನಂಬರ್ ಹಾಗೆ ಇರಬೇಕು. ಸೊ ದಟ್ ಈಸ್ ದ ಅಡ್ಜಾಯಿಂಟ್ ಆಫ್ ಎ. ಸೊ 1 1 ಅಂತ ಆಗುತ್ತೆ. -2 +2 ಇರೋದೇನಾಯಿತು, ಇಲ್ಲಿ +2 ಮತ್ತು -5 ಇದೆ, ಇಲ್ಲಿ -2 ಮತ್ತು +5 ಆಗುತ್ತೆ. ಇದು ಅಡ್ಜಾಯಿಂಟ್ ಅಷ್ಟೇ, ಈಸಿ. ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದರೆ ಡಿಟರ್ಮಿನೆಂಟ್ ಆಫ್ 1 to -5 1. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಹೇಗೆ ಅನ್ನೋದು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅದು ವಾಚ್ ಮಾಡಿ ವಿಡಿಯೋನ. ಸೊ 1 1s 1, ಕರೆಕ್ಟಾ. 1 ಅಂತ ಬರ್ಕೊಂಬಿಡಿ. ಮೈನಸ್ ಅಂತ ನೀವೇ ಹಾಕ್ಕೊಳ್ಬೇಕು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ. ನೆಕ್ಸ್ಟ್ -5 2s -10. ಸೊ ಅದನ್ನು -10 ಅಂತ ಹಿಂಗೆ ಹಾಕೊಂಡ್ಬಿಡಿ. ಓಕೆನಾ. ಈ ಮೈನಸ್ ಎಲ್ಲಿಂದ ಬಂತು, ಇದು ನಾವು ಹಾಕೋಣ ಅಂಥದ್ದು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ. ಸೊ 1 minus into minus plus 1 plus 10 is 11. That is the determinant of A value. ಸೊ ಈಗ ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಗೊತ್ತಾಯಿತು, ಡಿಟರ್ಮಿನೆಂಟ್ ಆಫ್ ಏನು ಗೊತ್ತಾಯಿತು. ಡಿವೈಡೆಡ್ ಬೈ ಇರೋದ್ರಿಂದ ಇದು 11 ಇರೋದೇನಾಗುತ್ತೆ, 1/11 ಆಗುತ್ತೆ. ಅಡ್ಜಾಯಿಂಟ್ ಆಫ್ ಎ 1 -2 5 1 ಅಂತ ಇರೋದ್ರಿಂದ ಬರ್ಕೊಂಬಿಡಿ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು XA ಪ್ಲಸ್ YI ಕನ್ಸಿಡರ್ ಮಾಡೋಣ. ಸೊ ವಾಟ್ ಈಸ್ ಎ ಇನ್ವರ್ಸ್? ಸೊ ಎ ಇನ್ವರ್ಸ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1/11 1 -2 5 1 is equal to, so what is XA? XA ಅಂದ್ರೆ ಅರ್ಥ ಎ ಅನ್ನೋ ಎಂಟ್ರೀಸ್ ಇದೆಯಲ್ಲ ಮ್ಯಾಟ್ರಿಕ್ಸು, ಅದು ಪ್ರತಿಯೊಂದು ಎಂಟ್ರೀಸ್ಗೆ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. X 1s X, 2 into X, -5 into X, 1 into X. ಏನು ಬರುತ್ತೆ? X 2X -5X X. ಓಕೆನಾ. ಪ್ಲಸ್ YI ಅಂದರೆ, ಐ ಅಂತ ಅಂದರೆ ನಾನು ಏನಂತ ಹೇಳಿದ್ದೆ, 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ Y ಇಂಟು ಅಂತಂದ್ರೆ ಅರ್ಥ Y 1s Y, Y ಇಂಟು 0 0, Y ಇಂಟು 0 0, Y 1s Y. ಅದನ್ನು ಬರ್ಕೊಳ್ಳಿ. ಓಕೆನಾ. ಸೊ ಇಷ್ಟು ಬರ್ಕೊಂಡಾದ್ಮೇಲೆ
ನೆಕ್ಸ್ಟ್ ಏನು ಮಾಡಬೇಕು, ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಇರಲಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ಲಸ್ ಅನ್ನೋ ಸಿಂಬಲ್ ಇದೆ, ಅಡಿಷನ್ ಮಾಡಬೇಕು ಎರಡು ಮ್ಯಾಟ್ರಿಕ್ಸ್ನ. ಆ್ಯಡ್ ಮಾಡೋದು ಯಾವ ರೀತಿ, ಮೊದಲನೇ ಎಂಟ್ರಿ ದಟ್ ಈಸ್ ಎಕ್ಸ್ ಪ್ಲಸ್ ವೈ ಬರ್ಕೊಳ್ಳಿ. 2x ಪ್ಲಸ್ 0 ಸೊ 2x ಅಂತ ಅರ್ಥ, ಮೈನಸ್ 5x ಪ್ಲಸ್ 0 ಮೈನಸ್ 5x ಅಂತ ಅರ್ಥ, ಎಕ್ಸ್ ಪ್ಲಸ್ ವೈ ಸೊ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಓಕೆನಾ. ಸೊ ನಾವು ಇವಾಗ ಅವ್ರು ಕೇಳಿರೋದು ಯಾವ್ದ್ರ ವ್ಯಾಲ್ಯೂ, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ತಾನೆ. ಸೊ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಂಪೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕಂಪೇರ್ ಮಾಡ್ತಿರೋದು ಯಾವ್ದು ಗೊತ್ತಾ, ಸೊ ಎಕ್ಸ್ ಪ್ಲಸ್ ವೈ ಮೊದಲನೇ ಎಂಟ್ರಿ ಮತ್ತೆ ಮೊದಲನೇ ಎಂಟ್ರಿ 1 ಇದೆ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಇಂಟು 1/11 ಹೊರಗಿದೆ. ಸೊ ಹಂಗಾಗಿ ಅರ್ಥ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1/11. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1/11 ಒಂದು ನಮಗೆ ಇಕ್ವೇಶನ್ ಸಿಕ್ಕಿದೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 2x ಅಂತ ಇದೆ, ಇಲ್ಲಿ -2 ಇದೆ, ಹೊರಗಡೆ 1/11 ಇದೆ. ಅಂದ್ರೆ ಅರ್ಥ 2x ಇಸ್ ಈಕ್ವಲ್ ಟು, ಈಕ್ವಲ್ ಅನ್ನೋ ಸಿಂಬಲ್ ಇದೆ ನೋಡ್ರೋ. ಈಕ್ವಲ್ ಅಂದ್ರೆ ನಾನು ಹೇಳಿದ್ದೀನಲ್ಲ ನಿನ್ನೆ ಕ್ಲಾಸಲ್ಲೇ, ಯಾವಾಗ ಎರಡು ಮ್ಯಾಟ್ರಿಕ್ಸ್ನ ಈಕ್ವಲ್ ಅಂತ ಹೇಳ್ತೀವಿ ಅಥವಾ ಈಕ್ವಲ್ ಬರ್ತಿದೆ ಅಂದ್ರೆ ಏನಂತ ತಗೊಳ್ಬೇಕು, ಮೊದಲನೇ ಎಂಟ್ರಿ ಎರಡನೇ ಎಂಟ್ರಿ ಈಕ್ವಲ್ ಅಂತ ತಗೊಳ್ಬೇಕು. ಸೊ ಇಲ್ಲಿ 2x ಅಂತ ಇದೆ, ಇಲ್ಲಿ -2/11 ಆಗುತ್ತೆ. ಸೊ 2x ಇಸ್ ಈಕ್ವಲ್ ಟು -2/11 ಅಂತ ಆಗುತ್ತೆ. ಸೊ ಇದರಿಂದ ನಮಗೆ ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಸಿಕ್ತು. 2 1s are 2. ಇನ್ಫ್ಯಾಕ್ಟ್ ಎಕ್ಸ್ ಇಸ್ ಈಕ್ವಲ್ ಟು -1/11 ಎಕ್ಸ್ ವ್ಯಾಲ್ಯೂ ಸಿಕ್ಕೋಯ್ತು. ಓಕೆನಾ. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕೋದಾಗ -1/11 ಅಂದರೆ ಇವೆರಡು ಆಪ್ಷನಲ್ಲಿ ಇದೋ ಅಥವಾ ಇದೋ ಎರಡರಲ್ಲಿ ಯಾವುದಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಓಕೆ ನೋಡೋಣ. ಸೊ ಎಕ್ಸ್ ವ್ಯಾಲ್ಯೂ -1/11 ಸಿಕ್ಕಿದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1/11 ಇತ್ತಲ್ಲ, ಅಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವೈನ ಹಾಗೆ ಇಟ್ಕೊಳ್ಳಿ, 1/11 ರೈಟ್ ಹ್ಯಾಂಡ್ ಸೈಡಿಗೆ ಈ ಪ್ಲಸ್ ಎಕ್ಸ್ನ ಕಳಿಸ್ಕೊಳ್ಳಿ, ಅವಾಗ ಅದೇನಾಗುತ್ತೆ -x ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು 1/11 ಮೈನಸ್ ಎಕ್ಸ್ ಅಂತ ಅಂದ್ರೆ ಅರ್ಥ -1/11. ಸೊ -1/11 ಆಗುತ್ತೆ. ಸೊ 1/11 ಬರ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/11. ಸೊ 1/11 ಪ್ಲಸ್ 1/11 2/11 ಆಗುತ್ತೆ. ಸೊ y ಈಸ್ ಈಕ್ವಲ್ ಟು 2/11 ಆಯಿತು. ಸೊ ಅಂದಮೇಲೆ y ಈಸ್ ಈಕ್ವಲ್ ಟು 2/11 ಅಂತ ಇರೋದು ಇದು -2/11 ಇದೆ. ಅಂದಮೇಲೆ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಹಿಯರ್ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವೆಶನ್ ಓಕೆ. ಸೊ ಈ ಕ್ವೆಶನ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ, ಸೊ ಈ ಕ್ವೆಶನ್ ಸಮ್ ವಾಟ್ ಲೆಂತಿ ಇದೆ, ಲೆಂತಿ ಅಂತ ಏನಿಲ್ಲ, ಬಟ್ ಟೈಮ್ ಬೇಕಾಗುತ್ತೆ. ಅದಕ್ಕಿಂತ ಬೇರೆ ಕ್ವೆಶನ್ ನಾನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಅವೆರಡನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ದ ಕ್ವೆಶನ್ ಈಸ್ the value of 3 log 81/80 plus 5 log 52/24 plus 7 log 16/15 is. ಸೊ ಲಾಗರಿದಮ್ ಮೇಲೆ ಬಂದಿದೆ. ಸೊ ವಾಟ್ ಈಸ್ ದಟ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈ ರೀತಿ ಏನೇ ಕ್ವೆಶನ್ ಲಾಗ್ ಮೇಲೆ ಬರಲಿ, ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ. ಸೊ ಪವರ್ ಲಾ ಏನಾಗುತ್ತೆ, ಪ್ರಾಡಕ್ಟ್ ಲಾ ಏನಾಗುತ್ತೆ, ಕೋಶಂಟ್ ಲಾ ಏನಾಗುತ್ತೆ, ಪ್ರತಿಯೊಂದು ಗೊತ್ತಿರಬೇಕು. ಓಕೆನಾ. ಸೊ ಇಲ್ಲಿ ಓಕೆ. ಸೊ ಫಸ್ಟು ಈ ಕ್ವೆಶನ್ ನನ್ನ ಪ್ರಕಾರ ನನಗೆ ಗೊತ್ತಿರೋ ಅಂದರೆ ನಾನು ಸಾಲ್ವ್ ಮಾಡಿದೆ ಈ ಕ್ವೆಶನಿಗೆ, ಬಟ್ ಅವ್ರ ಆಪ್ಷನಲ್ಲಿ ಕೊಟ್ಟಿರೋ ಆನ್ಸರ್ ಬರಲಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಏನಂತ ಅಂದರೆ, ಅಥವಾ ನಾನು ಕ್ವಶನ್ ಪೇಪರ್ ಪ್ರಿಂಟಿಂಗ್ ತೆಗೆಸ್ಕೊಂಡಿದ್ದೀನಿ ನೋಡಿ, ಬೇಕಾದರೆ ಕ್ವಶನ್ ಇಲ್ಲೇ ಇದೆ. ಸೊ ಅಲ್ಲಿ 52/24 ಅಂತ ಇದೆ. ಆ್ಯಕ್ಚುಲಿ ಅದು 25/24 ಆಗುತ್ತೆ. ಸೊ ಅವಾಗ ಆನ್ಸರ್ ನಮಗೆ ಲಾಗ್ 2 ಬರುತ್ತೆ. ಓಕೆನಾ. ಸೊ ಅದು ಬಿಟ್ಟರೆ ಇನ್ಯಾವುದೂ ಆಪ್ಷನ್ಗಳು ಸಿಗಲ್ಲ. ಇದೊಂದ್ಸಲಿ ನೀವು ಚೆಕ್ ಮಾಡಿ, ನಿಮಗೆ ಸಪೋಸ್ ಆನ್ಸರ್ ಬಂತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆ. ಸೊ ಇಲ್ಲಿ ಫಸ್ಟ್ ಇವಾಗ ಅವ್ರು ಕೊಟ್ಟಿರೋದನ್ನು ನಾನು ಕನ್ಸಿಡರ್ ಮಾಡಿದೆ. 3 log of 85/24 52 ತೊಗೊಂಡಿಲ್ಲ ನಾನು, ಪ್ಲಸ್ 7 log 16/15 ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಗೊತ್ತೇ ಇದೆ, ಲಾಗ್ m ಪವರ್ n ಅಂದರೆ n log m ಅಂದರೆ ಪವರಲ್ಲಿರೋದು ಏನಾಗುತ್ತೆ, ಲಾಗ್ ಪಕ್ಕ ಬರುತ್ತೆ ಅಂತ. ಓಕೆನಾ. ಸೊ n log m ಅಂತ ಅಂದರೆ ಲಾಗ್ m ಪವರ್ n ಅಂತ ನಿಮಗೆ ಗೊತ್ತೇ ಇದೆ. ಅಂದಮೇಲೆ ಇದು ಕೂಡ ಯಾವ ಫಾರ್ಮಲ್ಲಿದೆ, n log m, ಇದು n, ಇದು ಲಾಗ್, ಇದು m ಫಾರ್ಮಲ್ಲಿ ಇದೆ. ಅಂದ್ರೆ ಅರ್ಥ ಇದು ಲಾಗ್ m ಪವರ್ n ಥರ ಬರ್ಕೊಳ್ಬೇಕಾಗತ್ತೆ ನಾವು. ಸೊ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ ಪ್ರಕಾರ ಲಾಗ್ m ಅಂತ ಅಂದರೆ ಏನರೋ 81/80 ಪವರ್ n ಅಂತ ಅಂದ್ರೆ ಇಲ್ಲಿ 3 ಅಂತ ಇದೆ, ಪವರ್ 3 ಆಗುತ್ತೆ. ಸೊ ಅಂದರೆ ಲಾಗ್ ಪಕ್ಕ ಇರೋ ಕ್ವಾಂಟಿಟೀಸ್ ಎಲ್ಲ ಪವರಿಗೆ ಹೋಗ್ಬಿಡುತ್ತೆ. ಲಾಗ್ ಆಫ್ 25/24 ಹೋಲ್ ಪವರ್ 5, ಲಾಗ್ ಆಫ್ 16/15 ಹೋಲ್ ಪವರ್ ಈ 7 ಪವರಿಗೆ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಲಾಗ್ m ಪ್ಲಸ್ ಲಾಗ್ n ಪ್ಲಸ್ ಲಾಗ್ o. ಲಾಗರಿದಮ್ ಮೇಲೆ ನಾನು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿರೋ ಅಂತ ಪ್ರೀವಿಯಸ್ ವಿಡಿಯೋಸ್ ಇದೆ, ವಾಚ್ ಮಾಡಿ, ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಲಾಗ್ m ಪ್ಲಸ್ ಲಾಗ್ n ಪ್ಲಸ್ ಲಾಗ್ o ಅಂದರೆ ಅರ್ಥ ಲಾಗ್ m ಇಂಟು n ಇಂಟು o. ಓಕೆನಾ. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲೂ ಕೂಡ ಅದೇ ಥರ ಇದೆ, ಲಾಗ್ m ಪ್ಲಸ್ n ಪ್ಲಸ್ o ಅಂದರೆ m ಇಂಟು n ಇಂಟು o. ಸೊ ಲಾಗ್ ಆಫ್ ಫಸ್ಟ್ ಕ್ವಾಂಟಿಟಿ
ಇಂಟು ಸೆಕೆಂಡ್ ಕ್ವಾಂಟಿಟಿ ಇಂಟು ಥರ್ಡ್ ಕ್ವಾಂಟಿಟಿ ಅಂತ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಾಂಟಿಟಿ ಇಲ್ಲಿ 81/80 ಹೋಲ್ ಕ್ಯೂಬ್ ಅಂತ ಇದೆ, 25/24 ಹೋಲ್ ಪವರ್ 5 ಅಂತ ಇದೆ, 16/15 ಹೋಲ್ ಪವರ್ 7 ಅಂತ ಇದೆ. ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ, ಈಗ 81 ನಾನು ಫಸ್ಟ್ 3 ಇಂದ ಡಿವೈಡ್ ಮಾಡಿದ್ದೀನಿ. ಓಕೆನಾ? ಸೊ ದಟ್ ಈಸ್ 3 2s 6 ಆಗುತ್ತೆ. ನೆಕ್ಸ್ಟ್ ಇನ್ನೇನಾಗತ್ತಪ್ಪ, 2 ಉಳಿಯುತ್ತೆ, 3 7s, ನೆಕ್ಸ್ಟು 3 9s, 3 3s. ಸೊ ಅಂದ್ರೆ ಅರ್ಥ 81 ಕ್ಯಾನ್ ಬಿ ರಿಟನ್ ಆಸ್ 3 to the power of 4 ಅಂತ ಆಯಿತು. ನೆಕ್ಸ್ಟು 80ನ ಯಾವ ರೀತಿ ಮಾಡಬಹುದು ಅಂತ ಅಂದರೆ, 80 ಅಂದರೆ 2 40s, 2 20s, 2 10s, 2 5s. ಅಂದ್ರೆ ಅರ್ಥ 80 ಕ್ಯಾನ್ ಬಿ ರಿಟನ್ ಆಸ್ 2 to the power of 4 into 5. ಹಾಗಾಗಿ 2 power 4 into 5 ಅಂತ ಆಯಿತು. ಅದೇ ರೀತಿ 25 ಅಂದರೆ 5 ಸ್ಕ್ವೇರ್ ಅಂತ ನಿಮಗೆ ಗೊತ್ತಾ ಇದೆ. 24 ಅಂತ ಅಂದರೆ ಸೇಮ್ ಅದೇ ಥರ 2 ಇಂದ ತಗೋಣ. ಫಸ್ಟು 2 1s 2 2s, 2 6 2 3s ಅಂದರೆ 2 ಕ್ಯೂಬ್ ಇಂಟು 3. ಸೊ 2 ಕ್ಯೂಬ್ ಇಂಟು 3 ಅಂತ ಬರ್ಕೊಂಡೆ. ನೆಕ್ಸ್ಟ್ 16 ಅಂದರೆ 2 to the power of 4 ಅಂದರೆ 16 ಅಂತ ಗೊತ್ತಿರುತ್ತೆ. 15ಗೆ 5 3s 15 ಅಂತ ಗೊತ್ತಿರುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇವಾಗ ಏನು ಮಾಡೋಣ ಅಂದರೆ 3 power 4 ಹೋಲ್ ಪವರ್ 3 ಅಂದರೆ 4 3s 12 ಅಂತ ಹಾಕೊಳ್ಳಿ. ಇಲ್ಲಿ 2 power 4 ಹೋಲ್ ಪವರ್ 3 ಅಂದರೆ 4 3s 12 ಹಾಕೊಳ್ಳಿ. 5 ಪವರ್ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, 1 3s 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 5s 10 ಆಗುತ್ತೆ. ನೆಕ್ಸ್ಟು 3 5s 15 ಆಗುತ್ತೆ. 3 ಪವರ್ ಏನೂ ಇಲ್ಲ ಅಂದರೆ 1 5s 5 ಆಗುತ್ತೆ. ಸೊ ನೆಕ್ಸ್ಟು 2 power 7 4s 28 ಆಗುತ್ತೆ. 5 power 7 3 power 7 ಆಗುತ್ತೆ. ಓಕೆನಾ? ಈಗ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು 3 ಪವರ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. 3 power 12, ಇಲ್ಲಿ 3 power 5 3 power 7, 3 power 5 3 power 7 ಕ್ಯಾನ್ಸಲ್ ಆಗುತ್ತೆ. ರೀಸನ್ 3 power 5 ಮತ್ತು 3 power 7 ಅಂದರೆ 3 power 5 + 7 ಅಂದರೆ 3 power 12 ಬರುತ್ತಲ್ವೇನ್ರು. ಸೊ ಈ ಕ್ವಾಂಟಿಟಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 3 ಪವರ್ ಮುಗೀತು, 5 ಪವರ್ಗೆ ಹೋಗೋಣ. 5 power 3 ಇದೆ, ಇಲ್ಲಿ 5 power 7 ಇದೆ. 3 ಮತ್ತು 7 ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಸೊ 5 power ಮತ್ತು 5 power 10, ನ್ಯೂಮರೇಟರ್ಲು 10 ಇದೆ. ಸೊ ಹಂಗಾಗಿ ಇದು ಕ್ವಾಂಟಿಟಿನೂ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಈಗ ಉಳಿಯುವಂಥದ್ದು 2 power 12 2 power 15. 2 power 12 ಮತ್ತು 15 ಅಂದರೆ 27 ಆಗುತ್ತೆ. ಸೊ 2 power 12 ಮತ್ತು 15 ತಗೊಂಡ್ರೆ 27, ಇಲ್ಲಿ 28 ಇದೆ. ಅಂದ್ರೆ ಅರ್ಥ ಇನ್ನೊಂದು 2 ಹಾಗೆ ಉಳ್ಕೊಳುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತು, ಇದರಲ್ಲಿ ಒಂದು 2 ಹೊರಗೆ ಬಂತು. ಅಂದರೆ 2 power 27 ಅಷ್ಟು ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು 2 power 1 ಹಾಗೆ ಇರುತ್ತೆ. ಸೊ ಅಂದರೆ ಉಳ್ಕೊಂಡಿದ್ದು ಒಂದು ಸಿಂಗಲ್ 2 ಅಂದರೆ log of 2 power 1, ದಟ್ ಈಸ್ log 2 ಈಸ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ಲಿಯರ್? ಅರ್ಥ ಆಗಿದೆಯಾ ಇದು ಕ್ವೆಶನ್ನು? ಓಕೆ. ಸೊ ಇನ್ನು ರಿಮೈನಿಂಗ್ 3 or 4 ಕ್ವೆಶನ್ಸ್ ಇದೆ, 4 ಕ್ವೆಶನ್ಸು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಾಲ್ವ್ ಮಾಡ್ತೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು.